ಒಂದು ಉದ್ದೇಶ ಇಷ್ಟೇ, ಕೋಲಾರ ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಬೇಕು, ನಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ಜನಗಳಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ಉದ್ದೇಶ ಇರೋದು. ನಾವು ಕೆಲಸ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಕೆಲಸ ಮಾಡೋದಕ್ಕೆ ಎಲ್ಲರೂ ಕೋಲಾರ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಎಲ್ಲರೂ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಕೆಲಸ ಮಾಡಿ, ನಿಮ್ಮ ಜೊತೆ ಇದ್ದೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನಮಗೆ. ಆದ್ದರಿಂದ ನಾವು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವೋ ಮಾತ್ರ ಯಾರೋ ಹೇಳಿದ್ದವ್ರ ಮಾತುಗಳು ಕೇಳಿಕೊಂಡು ನಾವು ಬೇಜಾರು ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಇರೋವಂಥವ್ರು ಇರೋರು ಅಲ್ಲ ನಾವು. ಕೋಲಾರ ಅಂದರೆ ಬೆಂಗಳೂರಿಗೆ 60 ಕಿಲೋಮೀಟ್ರ್ ಹತ್ತಿರದಲ್ಲಿದೆ. ಒಂದು ಲೆಕ್ಕ ಮಾಡಿದ್ರೆ ಕೋಲಾರ ಬಾರ್ಡರ್ ಲೆಕ್ಕ ಮಾಡಿಕೊಂಡ್ರೆ ಬೆಂಗಳೂರಿಗೆ ಒಂದು 40-45 ಕಿಲೋಮೀಟ್ರ್ ಬಾರ್ಡ್ರ್ ಇದೆ. ಇವತ್ತು ಬೆಂಗಳೂರು ಡೆವಲಪ್ಮೆಂಟ್ ಎತ್ಕೊಳ್ರಿ, ನೀವು ಹಾಸನ ಡೆವಲಪ್ಮೆಂಟ್ ಎತ್ಕೊಳ್ರಿ, ರಾಮನಗರ ಡೆವಲಪ್ಮೆಂಟ್ ಎತ್ಕೊಳ್ರಿ, ತುಮಕೂರು ಡೆವಲಪ್ಮೆಂಟ್ ಎತ್ಕೊಳ್ರಿ, ದೊಡ್ಡಬಳ್ಳಾಪುರ ಎತ್ಕೊಳ್ರಿ, ಚಿಕ್ಕಬಳ್ಳಾಪುರ ಎತ್ಕೊಳ್ರಿ, ಯಾವಾಯಿತು ಚಿಕ್ಕಬಳ್ಳಾಪುರ ಕೋಲಾರ ಮೊದಲು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಬಂದು ಕೋಲಾರ ಜಿಲ್ಲೆ ಬೇರೆ ಆಗಿದ್ದು 2004ರಲ್ಲಿ ಕುಮಾರಣ್ಣ ಅವರು CM ಆದಾಗ 2004ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ 4ರಲ್ಲಿ ಅವರಾದ್ರು 6ರಲ್ಲಿ ಮಾಡಿದ್ರು. 4ರಲ್ಲಿ ಅವ್ರು CM ಆದಾಗ ಅದು ಮಾಡಿದ್ರು. ಆಮೇಲೆ 6ರಲ್ಲಿ ಚಾಲ್ತಿಗೆ ಬಂತು, ಅದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಯಿತು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ, ಎಂಥ ಸರ್ಕಾರಿ ಕಟ್ಟಡಗಳಾಗಿದ್ದಾವೆ, ಡೈರಿ ಸಪ್ರೇಟ್ ಮಾಡಿಕೊಂಡ್ರು, ಮೆಡಿಕಲ್ ಕಾಲೇಜ್ ಮಾಡಿಕೊಂಡ್ರು. ಕೋಲಾರ ಬಂದು ನಮಗೆ ಸ್ವಾತಂತ್ರ್ಯ ಬಂದಾಗ ಕೋಲಾರ ಜಿಲ್ಲೆ ಅಂತ ಆಗಿರೋದು. ಕೋಲಾರ ಅಂದರೆ ಇಡೀ ಪ್ರಪಂಚದಲ್ಲೇ ಹೇಳ್ಬೇಕಂದ್ರೆ ಒಂದು ಪ್ರಸಿದ್ಧವಾದಂಥ ಒಂದು ಹೆಸರಿದೆ ಕೋಲಾರಕ್ಕೆ. ಈ ದೇಶಕ್ಕೆ ಚಿನ್ನ ಕೊಟ್ಟಿರೋದು, ಈ ದೇಶಕ್ಕೆ ಹಾಲು ಕೊಟ್ಟಿರೋದು, ಈ ದೇಶಕ್ಕೆ ಸಿಲ್ಕ್ ಕೊಟ್ಟಿರುವಂಥದ್ದು ನಮ್ಮ ಕೋಲಾರ. ಈ ದೇಶಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂಥದ್ದು, ಈ ದೇಶಕ್ಕೆ MV ಕೃಷ್ಣಪ್ಪನವರಂಥ ಮಹಾನ್ ನಾಯಕರನ್ನು ಕೊಟ್ಟಿರುವಂಥದ್ದು, ಚೆನ್ನೈನವರಂಥ ಮಹಾನ್ ನಾಯಕರನ್ನು ಕೊಟ್ಟಿರುವಂಥದ್ದು, ಬೈರೇಗೌಡರಂಥ ಅವ್ರ ಮಹಾನ್ ನಾಯಕರನ್ನು ಕೊಟ್ಟಿರೋದು, MV ವೆಂಕಟಪ್ಪನವ್ರನ್ನ ಕೊಟ್ಟಿರೋದು, ಲತೀಫ್ ಸಾಬ್ ಅವ್ರನ್ನ ಕೊಟ್ಟಿರುವಂಥದ್ದು, ಮಹಾನ್ ವ್ಯಕ್ತಿಗಳನ್ನ ಕೊಟ್ಟಿರುವಂಥದ್ದು ಈ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು. ಅಂಥ ಜಿಲ್ಲೆ, ಅಂಥ ತಾಲೂಕು ಇವತ್ತು ಅಭಿವೃದ್ಧಿನಲ್ಲಿ ಹಿಂದೆ ಇದ್ದೀವಿ ನಾವು. ಆದ್ದರಿಂದ ನಾವು ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ, ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇವತ್ತು ಹೋದ್ಸಲ ಎಲ್ಲ ಮಾಡಿದ್ರು, ಅದು ಯಾರೋ ಕೇಳಿದ್ರು ಆರ್ಡರ್ ಕಾಪಿಗಳಲ್ಲಿ ಅದು ಇದು ಅಂತ. ನಾವು ಆರ್ಡರ್ ಕಾಪಿ ಜೇಬಲ್ಲಿ ಇಟ್ಕೊಂಡ್ಬರೋಕ್ಕಾಗುತ್ತಾ? ಇಲ್ಲ ಬನ್ನಿನೊಳಗಡೆ ಹಾಕ್ಕೊಂಡು ಬರೋಕ್ಕಾಗುತ್ತಾ? ಆರ್ಡರ್ ಕಾಪಿಗಳು ಇಟ್ಕೊಂಡು ಬರ್ತೀವ. ಇವತ್ತು ಅದಕ್ಕೆ ಯಾರೋ ಅದನ್ನು ತೊಗೊಂಬಂದು ಕೊಟ್ಬಿಡೋಣ ಅಂತ ಆ ಆರ್ಡರ್ ಕಾಪಿಗಳು, ವರ್ಕ್ ಆರ್ಡರ್ಸು ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ದೀವಿ. ಇವತ್ತು ಇಷ್ಟು ಮಾಡಿದ್ದೀವಿ. ಇವಾಗ ಸ್ಪೆಷಲ್ ಗ್ರ್ಯಾಂಟು ಇನ್ನೂ 100 ಕೋಟಿ ಇದೆ. ಸ್ಪೆಷಲ್ ಗ್ರ್ಯಾಂಟು 100 ಕೋಟಿ ಇದೆ. ಆ 100 ಕೋಟಿಲಿ ಇವಾಗ ಹೇಳಿರುವಂಥ ಊರುಗಳಲ್ಲಿ ಎಲ್ಲೆಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ದೇವಸ್ಥಾನಗಳ ವಿಚಾರಗಳಿಗೂ ದುಡ್ಡು ಹಾಕಿದ್ದೀವಿ. ನಮ್ಮ ವೈಯಕ್ತಿಕವಾಗಿ ದೇವಸ್ಥಾನಗಳಿಗೆ ಮಾಡ್ತಾ ಇದ್ದೀವಿ. ಎಲ್ಲವನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಟೌನ್ಗೆ 40 ಕೋಟಿ ಇದೆ. ಅದರಲ್ಲಿ 20 ಕೋಟಿ ಇವಾಗ ಆಲ್ರೆಡಿ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ರಿಲೀಸ್ ಆಗಿದೆ. ಇನ್ನು 20 ಕೋಟಿ ರಿಲೀಸ್ ಆಗುವಂಥದ್ದಿದೆ. ಅದು ಬಿಟ್ಟು 100 ಕೋಟಿ ಎಕ್ಸ್ಟ್ರಾ CM ಸ್ಪೆಷಲ್ ಗ್ರ್ಯಾಂಟಲ್ಲಿ ಕೋಲಾರ ಕೊಟ್ಟಿದ್ದಾರೆ. ಅದರಲ್ಲೂ ರೋಡ್ ತಗೊಳ್ತೀವಿ. ಅದು ಬಿಟ್ಟು ನಮ್ಮ ಎತ್ತಿನಹೊಳೆ ಯೋಜನೆಯಲ್ಲಿ 30 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ಒಂದು 12ರಿಂದ 15 ಕೋಟಿವರೆಗೂ ರೋಡ್ಗಳು ಕೊಡಬೇಕು ಅಂತ ಹೇಳಿದರೆ, ಚೆಕ್ ಡ್ಯಾಮ್ಗಳು ಕೊಡಬೇಕು ಅಂತ ಹೇಳಿದರೆ, ರಾಜಕಾಲುವೆಗಳು ರಿಪೇರಿ ಮಾಡಬೇಕು ಅಂತ ಹೇಳಿದ್ದಾರೆ 30 ಕೋಟಿನಲ್ಲಿ. ಇವಾಗ 15 ಕೋಟಿವರೆಗೂ ನಮಗೆ ರೋಡ್ಗಳು ಕೊಡಿ ಅಂತ ಹೇಳಿದ್ದಾರೆ. ಇನ್ನು 15 ಕೋಟಿನಲ್ಲಿ ರಾಜಕಾಲುವೆ ರಿಪೇರಿ, ಕೆಳಗೆ ಫೀಡರ್ ಚಾನಲ್ಸು, ಚೆಕ್ ಡ್ಯಾಮ್ಸ್. ಫೀಡರ್ ಚಾನಲ್ ಚಿಕ್ಕದು ಫೀಡರ್ ಚಾನಲ್ ಇರುತ್ತೆ. ಒಂದು ಹಳ್ಳಿನಲ್ಲಿ ಮಳೆ ಬಂದರೆ ನೀರು ಹೋಗುತ್ತೆ ಕೆರೆಗೆ, ಅದನ್ನು ರಿಪೇರಿ ಮಾಡಬೇಕು. ರಾಜಕಾಲುವೆ ರಿಪೇರಿ ಮಾಡಬೇಕು, ಚೆಕ್ ಡ್ಯಾಮ್ ಮಾಡಬೇಕು. ಕಟ್ಟೆ ಏನಾದರೂ ತೂಮು ಗಿಮಿಂತದು ಕೋಡಿನೋ ರಿಪೇರಿ ಆಗಿದ್ದರೆ ರಿಪೇರಿ ಮಾಡುವಂಥದ್ದು 30 ಕೋಟಿ. 12.25 ಕೋಟಿ ರೋಡ್ಗಳಿಗೆ, ಇನ್ನು 17.25 ಕೋಟಿ ನಾರ್ಮಲ್ ಆಗಿ ಕೆಲಸ ಕೆರೆಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಇದೆ. 100 ಕೋಟಿ ಸ್ಪೆಷಲ್ ಗ್ರ್ಯಾಂಟ್ ಇದೆ. ಇದೆಲ್ಲವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಈ ಕಾರ್ಯಕ್ರಮಗಳಿಗೆಲ್ಲ ಸಹಕರಿಸಿದಂಥ ನಮ್ಮೆಲ್ಲ ನಾಯಕರಿಗೂ, ನಮ್ಮ MLC ಅಂತ ಅನಿಲಣ್ಣವ್ರಿಗೂ, ನಮ್ಮ ವೇಮಗಲ್ಲು ನಮ್ಮ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಅಂತ ಮುನಿಯಪ್ಪನವ್ರಿಗೂ, ನಮ್ಮ ಚೌಡ್ರೆಡ್ಡಿ, ಆಮೇಲೆ ನಮ್ಮ ಡೈರಿ ನಿರ್ದೇಶಕರಂತ ರಮೇಶ್ ಅವರು, ಮುಖ್ಯವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, ನಮಗೆ ಏನೇ ಮಾಡಬೇಕಂದ್ರೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಗಮನಕ್ಕೆ ತರದೆ ನಾವು ಮಾಡೋಂಗಿಲ್ಲ. ಆದ್ದರಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಇದೆಲ್ಲ ಅರೇಂಜ್ ಮಾಡಿರೋದು. ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಗ್ಯಾರಂಟಿ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷ ಅಂತ ನಮ್ಮ ಶಿವಣ್ಣವರು, ರೆಡ್ಡಿಯವರು, ಅದೇ ರೀತಿ ನಮ್ಮ ಮುನಾಂಜಪ್ಪ ಅವರು, ಎಲ್ಲ ನಮ್ಮ ಮುಖಂಡರು, ಇಲ್ಲಿರೋರು ಎಲ್ಲರೂ ನಮ್ಮ ಮುಖಂಡರು ಏನಿದ್ದೀರಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅಭಿವೃದ್ಧಿ ವಿಚಾರ ಬಂದಾಗ ಯಾರೇ ಆಗಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ವಿಲೇಜ್ ಏನೇ ಸಮಸ್ಯೆ ಇದ್ದಾಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಬೇರೆಯವರೆಲ್ಲ ಹೇಳೋ ಮಾತುಗಳೆಲ್ಲ ಕೇಳೋಕ್ಕೆ ಹೋಗ್ಬೇಡ್ರಿ. ನೀವು ಬೇರೆಯವರೆಲ್ಲ ಹೇಳೋ ಮಾತುಗಳಿಗೆಲ್ಲ ಕೇಳೋಕ್ಕೆ ಹೋಗ್ಬೇಡ್ರಿ. ಇದೇನೆಂದರೆ ಮುಖ್ಯವಾಗಿ ನಾನು ಹೇಳೋದಿಷ್ಟೇ, ಎಲ್ರಿಗೂ ಇಷ್ಟೇ, ಕೆಲಸ ನಾವು ಮಾಡ್ತೀವಿ. ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದಾಗ ನೀವು ಉಗಿರಿ ನಮ್ಮನ್ನು, ಏನೇ ಹೇಳಿದ್ದೀವಿ ನೀವು ಮಾಡಿಲ್ವಲ್ಲ ಅಂತ ನಾವು ಉಗಿಸ್ಕೊಳ್ಳೋಕೆ ರೆಡಿ ಇದ್ದೀವಿ. ಅಂದರೆ ಉಗಿಸ್ಕೊಳ್ಳುವಂಥ ಪರಿಸ್ಥಿತಿಗೆ ತರುವಂಥದ್ದು ಇಲ್ಲ. ನಾವು ಅದನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡಿ ಆ ಕೆಲಸವನ್ನು ಮುಗಿಸ್ತೀವಿ ನಾವೆಲ್ಲ. ಆ ಥರ ಇವಾಗ ಒಂದು ಎಮರ್ಜೆನ್ಸಿನಪ್ಪ, ಇವಾಗ ಮೊನ್ನೆ ಎಲ್ಲೋ ಹಿಂಗೆ ಕೇಳಿದಾಗ ಆರ್ಡರ್ ಕಾಪಿಯಲ್ಲಿ ಅದು ಇದು, ಒಂದು ಊರಲ್ಲಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಮಳೆ ಬಂತು, ಒಂದು ಮನೆಯೋ 2 ಮನೆಗೂ ತೊಂದರೆ ಆಯಿತು, ಇಂಚೋ ಬಿದ್ದೋಯ್ತು. ಅಂಥ ಮನೆಗಳು ಎಮರ್ಜೆನ್ಸಿ ಆಗಿ ಮಾಡಬಾರ್ದಾ? ಆರ್ಡರ್ ಕಾಪಿ ಗೌರ್ಮೆಂಟಿಗೆ ವೆಯ್ಟ್ ಮಾಡೋಕ್ಕಾಗುತ್ತೆ? ಅದಕ್ಕೆಲ್ಲ ನಾವು ಆಗೋದಿಲ್ಲ. ಕೆಲವೊಂದನ್ನು ಮಾಡಬೇಕಾಗ್ತದೆ. ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಟೆಂಡರ್ ಮಾಡಿ ಕೊಡ್ತೀವಿ, ಏನಾಗಿಲ್ಲ. ಎಮರ್ಜೆನ್ಸಿ ಬಂದಾಗ ಮಾಡ್ತೀವಿ. ಜನ ಓಡಾಡೋಕ್ಕಾಗಲ್ಲ, ಸ್ಕೂಲ್ ಮಕ್ಕಳಿಗೆ ಬಸ್ ಹೋಗೋಕ್ಕಾಗಲ್ಲ, ನಮ್ಮ KSRTC ಬಸ್ ಹೋಗ್ಬೇಕಲ್ಲ ಹಳ್ಳಿಗಳ ಕಡೆ.
ಸ್ಕೂಲ್ಗೆ ಕಾಲೇಜ್ಗೆ ಹೋಗೋ ಮಕ್ಳು ಹೋಗ್ಬೇಕಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತೀವಿ, ರೋಡ್ಗಳು ನಾವು ಮಾಡಿಸ್ಬಿಡ್ತೀವಿ. ಟೆಂಡರ್ ಪ್ರೋಗ್ರೆಸ್ ಇರುತ್ತೆ, ಮಾಡ್ತೀವಿ. ಯಾರು ಟೆಂಡರ್ ಆಗಿ ತೊಗೊಳಪ್ಪ ಕೆಲಸ ಮಾಡು ಅಂತ ಹೇಳ್ತೀವಿ. ಟೆಂಡರ್ ಮಾಡಿ ಒಂದಲ್ಲಿ ನೀನು ಕೆಲಸ ಮಾಡಿದೆ, ಇವ್ರಿಗೆ ಟೆಂಡರ್ ಆಗೋಯ್ತು, ಇವ್ರಿಗೆ ಹೇಳ್ತೀವಿ ನೋಡಪ್ಪ ಅವ್ರ ಕೆಲಸ ಮಾಡಿ ಇಷ್ಟು ಖರ್ಚು ಮಾಡಿ ದುಡ್ಡು ಕೊಟ್ಬಿಡು ಅಂತ ಹೇಳ್ತೀವಿ. ಅದು ಒಂದು ಎಮರ್ಜೆನ್ಸಿ ಮೇಂಟೈನ್ ಮಾಡುವಂಥದ್ದು. ಆ ರೀತಿಯಲ್ಲಿ ಆಗಿರೋದ್ರಿಂದ ಇವತ್ತೆಲ್ಲರೂ ಸಹಕರಿಸೋದಕ್ಕೆ ಎಲ್ಲ ನಮ್ಮ ವೇಮಗಲ್ಲು ಪ್ಲಸ್ಸು ಕ್ಯಾಲ್ನೂರು ಹೋಬಳಿ, ವೇಮಗಲ್ಲು ಹೋಬಳಿ ಕ್ಯಾಲ್ನೂರು ಸಂಬಂಧಪಟ್ಟ ಏರಿಯಾದಲ್ಲೆಲ್ಲ ಇವಾಗ ಬೀಚ್ಗೊಂಡಳ್ಳಿ ಆಗ್ಬೋದು, ಹುಟ್ಟಗ್ರಾರ ಆಗ್ಬೋದು, ಚನ್ನಸಂದ್ರ ಆಗ್ಬೋದು, ಎಲ್ಲ ಊರುಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಸಹಕರಿಸಿದ್ರೆ ನಮ್ಮ ಲೀಡರ್ಸ್ ಎಲ್ಲ ಕರೆಕ್ಟ್ ಆಗಿದ್ದಾರೆ. ನಾವು ಇನ್ನೂ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ. ನೀವು ಏನು ಬೇಕು ಅಂತ ಊರಿಗೆ ಕೇಳಿದ್ರೆ ಅದನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಥ್ಯಾಂಕ್ ಯು.